ಹರಿ ಓಂ ಸಾಯಿರಾಮ್ ಫ್ರೆಂಡ್ಸ್. ಇವತ್ತಿನ ದಿನ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಅವನು ಅಥವಾ ಅವಳು ನಿಮ್ಮ ವ್ಯಕ್ತಿ ಅಂದರೆ ಯಾರು ಎಕ್ಸ್ ಬಾಯ್ ಫ್ರೆಂಡ್, ಎಕ್ಸ್ ಗರ್ಲ್ ಫ್ರೆಂಡ್ ಆಗಿದ್ದರು ಅವ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ. ಮೇ ಬಿ ಅವ್ರು ನಿಮ್ಮನ್ನು ನೆನಪಿಸ್ಕೊಳ್ತಾ ಇರ್ಬೋದು, ಮತ್ತೆ ನಿಮ್ಮ ಜೀವನದಲ್ಲಿ ಬರೋದಕ್ಕೆ ಯೋಚನೆ ಮಾಡ್ತಿರ್ಬೋದು. ಅದಕ್ಕೆ ಅವರ ಮನಸ್ಸಿನ ಭಾವನೆ ಹೇಗಿದೆ, ಅವ್ರ ಜೊತೆ ಮತ್ತೆ ನೀವು ಜೊತೆಗೂಡಿದ್ರೆ ನಿಮಗೆ ಒಳ್ಳೇದಾಗುತ್ತಾ, ಇಲ್ಲ ಅವ್ರು ನಿಮ್ಮ ಹತ್ರ ಏನೋ ಬೇರೆದೇನೋ ಕೇಳಿಕೊಂಡು ವಿಷಯ ಅಥವಾ ನಿಮ್ಮಿಂದ ಏನೋ ಉಪಯೋಗಕ್ಕೋಸ್ಕರ ಬಂದಿದ್ದಾರಾ ಅನ್ನೋದನ್ನು ಇವತ್ತು ನೋಡೋಣ. ನೀವು ವಾಪಸ್ ಅವ್ರ ಹತ್ರಕ್ಕೆ ಹೋಗಬೇಕಾ ಏನು ಅಂತ ನೋಡೋಣ. ಥ್ಯಾಂಕ್ ಯು ಯೂನಿವರ್ಸ್. ಈಗ ಫಸ್ಟು ಅವರು ನಿಮ್ಮ ಜೀವನದಲ್ಲಿ ಬಂದಾಗ ಎಂಥ ಪರಿಸ್ಥಿತಿಯಲ್ಲಿ ಬಂದರು, ಎಂಥ ಪರಿಸ್ಥಿತಿಯಲ್ಲಿ ಹೋದರು, ಆಗ ಮನಸ್ಥಿತಿ ಹೇಗಿತ್ತು ಅಂತ ನೋಡೋಣ. ಎಸ್, ದ ಚೇಸರ್, ಫಿಯರ್ ಆಫ್ ಅಬಾಂಡೋಮೆಂಟ್, ಚೇಸಿಂಗ್ ಕೋಡಿಪೆಂಡೆನ್ಸೀಸ್. ಯಾವಾಗಲೂ ಅವರು ಒಳ್ಳೆ ನಿಮ್ಮನ್ನು ಚೇಸ್ ಮಾಡ್ಕೊಂಡು ಬರ್ತಾನೆ ಇದ್ರು ಅನಿಸುತ್ತೆ. ನಿಮಗೆ ಪೊಸೆಸಿವ್ನೆಸ್ ಆಗಲಿ ಅಥವಾ ಚೇಸ್ ಮಾಡೋದಾಗಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ಅನಿಸುತ್ತೆ. ಅವ್ರು ಯಾವಾಗಲೂ ಪ್ರತಿಯೊಂದು ವಿಷಯದಲ್ಲೂ ಚೇಸ್ ಮಾಡ್ತಿದ್ರು ನಿಮ್ಮನ್ನು. ಲೈಕ್ ನೀನು ನನ್ನ ಜೊತೆಯಲ್ಲೇ ಇರಬೇಕು, ಅಥವಾ ಎಲ್ಲೋಗಿದ್ದೀಯಾ, ಎಲ್ಲಾದರೂ ಆಚೆ ಹೋದರೆ ಒಂದು ಸೆಕೆಂಡು ಕೂಡ ನಿಮ್ಮನ್ನು ಬಿಟ್ಟಿರೋದಕ್ಕಾಗಲ್ಲ ಅಂತ ಅನ್ನೋ ಅಷ್ಟರ ಮಟ್ಟಿಗೆ ನಿಮ್ಮನ್ನು ಹಚ್ಕೊಂಡಿದ್ರು ಅನಿಸುತ್ತೆ. ಕಾಲ್ ಮಾಡಿ ಕೇಳೋದು, ಎಲ್ಲಿದೆಯಾ, 5 ನಿಮಿಷಕ್ಕೂ, ಅಥವಾ ಮನೇಲಿದ್ದರೂ ಕೂಡ ನೀನು ನೋಡ್ಬೇಕು ಅನ್ನಿಸ್ತಾ ಇದೆ ಅಂತ ಈ ಥರ ಅದು ನಿಮಗೆ ಸ್ವಲ್ಪ ಟಾರ್ಚರ್ ಥರ ಫೀಲ್ ಆಗ್ತಿತ್ತು ಅನಿಸುತ್ತೆ. ಸ್ವಲ್ಪ ಇಂಡಿಪೆಂಡೆನ್ಸಿ ಇಲ್ಲ ಅಂತ ಅನಿಸೋ ಅಷ್ಟು ಇದಾಗಿತ್ತು ಅನಿಸುತ್ತೆ. ಮೇ ಬಿ ನಿಮಗೆ ಕಷ್ಟ ಆಗ್ತಿತ್ತು ಅನಿಸುತ್ತೆ, ಇಲ್ಲ ಕೆಲವು ಇಷ್ಟ ಆಗ್ತಿರುತ್ತೆ ಅವ್ರು ಆ ಥರ ಮಾಡೋದು. ಬಟ್ ಯಾಕೆ ಆ ರೀತಿ ಮಾಡ್ತಾಯಿದ್ರು, ಅವ್ರು ಯಾಕೆ ಆ ರೀತಿ ಮಾಡಿದ್ರು ಅನ್ನೋದನ್ನು ನೋಡೋಣ. ಕಟ್ಟಿಂಗ್ ಔಟ್ ಸೆಪರೇಷನ್, ಸ್ಟಾಪ್ ದ ಪ್ಯಾಟ್ರನ್, ಸೈಲೆಂಟ್ ಟ್ರೀಟ್ಮೆಂಟ್. ಸೊ ಅವ್ರಿಗೆ ಏನಾಗ್ತಾಯಿತ್ತು ಅಂದರೆ, ಅವ್ರು ತುಂಬ ಡಿಪೆಂಡ್ ಆಗಿದ್ರು ನಿಮ್ಮ ಮೇಲೆ. ಓಕೆ, ನಿಮ್ಮ ಮೇಲೆ ತುಂಬ ಡಿಪೆಂಡ್ ಆಗಿದ್ರು. ಆ್ಯಂಡ್ ಅವ್ರಿಗೆ ಯಾವುದೇ ಒಂಥರ ಕೆಲವು ಭಯ ಇತ್ತು ಅವ್ರಿಗೆ. ಮೇ ಬಿ ಚೈಲ್ಡ್ಹುಡ್ ಟ್ರಾಮಾಯಿಂದ ಎಲ್ಲಿ ಬಿಟ್ಟೋಗ್ಬಿಡ್ತೀಯೋ, ಎಲ್ಲಿ ಇಷ್ಟಪಡೋದಿಲ್ವೋ, ಎಲ್ಲಿ ಯಾವ ಕಾರಣಕ್ಕೆ ನನ್ನ ಬಿಟ್ಟೋಗ್ಬಿಡ್ತೀಯೋ ಅಂತ ಅನ್ನೋ ಅಷ್ಟು ಭಯದಲ್ಲೇ ತುಂಬ ಹಿಡಿದಿಟ್ಕೊಳ್ಳೋ ಅಷ್ಟು ಬುದ್ಧಿ ಬಂದಿತ್ತು ಅವ್ರಿಗೆ ಅಂತ ಹೇಳ್ತೇನೆ. ಆ್ಯಂಡ್ ಕಟ್ಟಿಂಗ್ ಔಟ್ ಸಪ್ರೇಷನ್, ಸ್ಟಾಪ್ ದ ಪ್ಯಾಟ್ರನ್, ಸೈಲೆಂಟ್ ಟ್ರೀಟ್ಮೆಂಟ್ ಅಂತ ಇದೆ. ಅಂದರೆ ನಿಮಗೆ ಹೇಗಾಗೋಯ್ತು ಅವರಿಂದ ಅಂದರೆ, ಸಾಕಪ್ಪ ಸಾಕು, ಇದೊಂಥರ ತುಂಬ ಜಲಸು, ತುಂಬ ಪೊಸೆಸಿವು, ಈ ಪ್ಯಾಟ್ರನ್ ಚೇಂಜ್ ಆಗ್ತಾ ಇಲ್ಲ, ಎಷ್ಟೇ ರೀತಿಲಿ ಬುದ್ಧಿವಾದ ಹೇಳಿದ್ರು ತಿದ್ಕೋತೀನಿ ಅಂತಾರೆ, ಮತ್ತೆ ಇದೇ ಮಾಡ್ತಾ ಇದ್ದಾರೆ ಅಂತ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ರಿ. ಸಪೋಸ್ ಇನ್ನೂ ಆ್ಯಕ್ಚುಲಿ ಈ ಕಾರ್ಡ್ಸಲ್ಲಿ ನನಗೆ ಅನ್ನಿಸ್ತಾ ಇರೋದು, ಇನ್ನೂ ನೀವು ಇದೇ ರಿಲೇಷನ್ಶಿಪ್ಪಲ್ಲಿ ಕೆಲವರು ಎಲ್ಲರೂ ಅಲ್ಲ, ನಡೀತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ದ ರಿಲೇಷನ್ಶಿಪ್ ಈಸ್ ಓವರ್, ನೋ ಸೆಕೆಂಡ್ ಚಾನ್ಸ್, ಗ್ರೋ, ಟ್ರಾನ್ಸ್ಫಾರ್ಮ್, ವಾಟ್ ಈಸ್ ಡೆಡ್ ಅಂತ ಬಂದ್ಬಿಟ್ಟಿದೆ ನಿಮಗೆ ಕನ್ಕ್ಲೂಷನ್ನು. ಎಕ್ಸ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾರು ಎಕ್ಸ್ ಇದ್ರು ಅವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಆ ರಿಲೇಷನ್ಶಿಪ್ ಮುಗಿದೋಯ್ತು. ಓಕೆ, ಈ ಸೆಕೆಂಡ್ ಚಾನ್ಸಸ್ಸು ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಸಾಕಷ್ಟು ನೋಡಿದ್ದೀರಾ ಅವ್ರ ಜೊತೆಯಲ್ಲಿದ್ದು. ಸ್ಟಾರ್ಟಿಂಗ್ ನಿಮಗೆ 3 months, 4 months, 6 months ನಿಮಗೆ ಖುಷಿ ಸಂತೋಷ ತಂದುಕೊಟ್ಟಿರ್ಬೋದು. ಬಟ್ ಆದರೆ ಇದು ಯಾವ ಥರ ಆಗೋಯ್ತು ಅಂದರೆ, ಟ್ರಾನ್ಸ್ಫಾರ್ಮು ನಿಮಗೆ ನೆಗೆಟಿವಿಟಿಯಲ್ಲಿ ಟ್ರಾನ್ಸ್ಫಾರ್ಮ್ ಆಗಿದ್ದಾಗ ನೀವು ಅದರಲ್ಲಿ ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ಮತ್ತೆ ಇನ್ನೊಂದು ಚಾನ್ಸ್ ಕೊಟ್ಟರೆ ಅವ್ರು ಓಕೆ ಸರಿಗಿರ್ತೀನಿ ಅಂತ ಹೇಳಿದ್ರು ಮತ್ತೆ ಅದೇ ಮಾಡ್ತಾ ಇರ್ತಾರೆ ಅವರು. ಸೊ ನೀವು ಚಾನ್ಸ್ ಕೊಡದಿರೋದು ಒಳ್ಳೆಯದು ಅಂತ ಇದೆ. ಬಂದೇ ಬಿಡ್ತು ಇದು. ಅವ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರ ಅಂದ ತಕ್ಷಣ
ಕಾಫಿನ್ ಬಂದಿದೆ ಅಂದರೆ ನ್ಯೂ ಬಿಗಿನಿಂಗ್ಸ್, ಲಿಬರೇಷನ್, ರೀಬೋರ್ನ್, ಟ್ರಾನ್ಸಿಷನ್, ಟ್ರಾಜಿಕ್ ಎಂಡಿಂಗ್ಸ್, ಇದೆಲ್ಲ ನಿಮ್ಮ ಮನಸ್ಸಿಗಾದ ಭಾವನೆ ನಿಮ್ಮ ಎಕ್ಸಿಂದ. ಓಕೆ, ನಿಮ್ಮ ಎಕ್ಸಿಂದ ನಿಮಗೆ ಏನೇನೆಲ್ಲ ನೀವು ನೋಡ್ಕೊಂಡು ಬಂದ್ರಿ ಅಂತ ಅನ್ನೋದನ್ನು ನೀವು ಇದರಲ್ಲಿ ಈ ಕಾರ್ಡಲ್ಲಿ ನೋಡ್ತಾ ಇದ್ದೀರಾ. ಎಸ್, ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಿ. ಯಾರು ಇನ್ನೂ ನೀವು ಬಳಲ್ತಾ ಇದ್ದೀರಾ ಅದೇ ಪ್ಯಾಟ್ರನಲ್ಲಿ, ಅದೇ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ, ಬಿಟ್ಟು ಬನ್ನಿ. ನ್ಯೂ ಬಿಗಿನಿಂಗ್ಸ್ ನೋಡ್ತೀರಾ. ನಿಮಗೊಂದು ಸ್ವಾತಂತ್ರ್ಯ ಇರುತ್ತೆ, ನಿಮ್ಮ ಹತ್ರ ಹೊಸ ಜನ್ಮ ಇದ್ದಂಗೆ ಇರುತ್ತೆ. ನಿಮ್ಮ ಲೈಫ್ ಟ್ರಾನ್ಸಿಷನ್ ಆಗುತ್ತೆ ಆ್ಯಂಡ್ ಟ್ರಾಜಿಕ್ ಎಂಡಿಂಗ್ಸು ಸ್ಟಾಪ್ ಆಗುತ್ತೆ. ಓಕೆನಾ, ನಿಜವಾಗ್ಲೂ ಹೇಳ್ತೀನಿ. ಟ್ರಾಜಿಕ್ ಎಂಡಿಂಗ್ಸ್ ಯಾವುದಂದರೆ, ನೀವು ಇಷ್ಟಪಟ್ಟವ್ರನ್ನ ಬಿಟ್ಟು ಬರ್ತೀರ, ಬಟ್ ಆದರೆ ಟಾಕ್ಸಿಕ್ ಇದ್ದಾಗ ನೀವು ಹೇಗೆ ಲೈಫ್ನ ನೀವು ಲೀಡ್ ಮಾಡೋಕ್ಕಾಗತ್ತೆ ಹೇಳಿ. ಸೊ ನೀವು ಈ ಥರ ಕೆಲವರು ಯಾರು ಎಕ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವ್ರಿಗೆ ಬಿಟ್ಟು ನೀವೀಗ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಿದ್ದೀರಾ, ಲಿಬರೇಷನ್ ಸಿಕ್ಕಿದೆ, ನಿಮಗೆ ಹೊಸದಾಗಿ ಮತ್ತೆ ಹುಟ್ಟಿರೋ ಥರ ಆಗಿದೆ ಆ್ಯಂಡ್ ಟ್ರಾನ್ಸಿಷನ್ ಆಗಿದ್ದೀರ ನೀವು. ಓಕೆ, ಲವಲಿ ಟ್ರಾಜಿಕ್ ಎಂಡಿಂಗ್ಸ್ ಇದ್ದರೂ ಕೂಡ ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ ಕಾಣ್ತೀರಾ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ತುಂಬ ಚೇಸ್ ಮಾಡೋ ಅಂಥವ್ರು, ತುಂಬ ಹಿಂದೆ ಬೀಳೋ ಅಂಥವ್ರನ್ನ ನೀವು ಸರಿ ಮಾಡೋದಕ್ಕೆ ಯಾವತ್ತೂ ಆಗಲ್ಲ ಫ್ರೆಂಡ್ಸ್. ಯಾಕೆಂದರೆ ಅವ್ರು ಕಲ್ತಿರೋದು ಆ ರೀತಿ, ಅವರು ಚೇಸಿಂಗ್ ಮಾಡ್ತಾಯಿದ್ರೆ ಪ್ರತಿಯೊಂದು ವಿಷಯದಲ್ಲೂ ನಿಮ್ಮನ್ನು. ನೀವು ಹೇಗೆ ಇನ್ನು ಸ್ವಲ್ಪ ಮನುಷ್ಯನಿಗೆ ಸ್ಪೇಸ್ ಬೇಕು ಅಂತ ಅನ್ಸುತ್ತೆ, ಒಂದು ಪರ್ಸ್ನಲ್ ಟೈಮ್ ಅಂತ ಇರುತ್ತೆ. ಓಕೆ, ಒಂದು ಸ್ವಲ್ಪ ಬಿಡಬೇಕು ಎಲ್ಲದರಿಂದ ಅಂತ ಅನಿಸುತ್ತೆ. ಅದನ್ನು ನೀವು ಅವರು ಇಂದ ನಿಮಗೆ ಸಿಗಲಿಲ್ಲ ಅಂತ ಅಂದರೆ ಹೇಗೆ ನೀವು ಜೀವನ ಮಾಡೋದಕ್ಕಾಗತ್ತೆ? ಪ್ರತಿಯೊಂದು ಟೈಮಲ್ಲೂ ನೀವು 24 ಗಂಟೆ ಫೋನಲ್ಲಿ ವಿಡಿಯೋ ಕಾಲ್ ಇಟ್ಕೊಂಡು ಫೋನಲ್ಲಿ ಮಾತಾಡಿಕೊಂಡು ಮಾಡೋದಕ್ಕಾಗಲ್ಲ ಅಲ್ವಾ? ಆ್ಯಂಡ್ ಅದು ಅರ್ಧಿ ಮಾಡಿದ್ರೆ ಒಂಥರ ಹಿಂಸೆ ಅನಿಸುತ್ತೆ ಕೆಲವರಿಗೆ. ಕೆಲವರು ಅದರಲ್ಲಿ ಅಡಿಕ್ಟ್ ಆಗಿ ಹೋಗಿದ್ರಿ ನೀವು. ಓಕೆ, ಆ ರೀತಿ ಇದ್ದಾಗ ಫುಲ್ ಅಡಿಕ್ಟ್ ಆಗಿ ಹೋಗಿದ್ರಿ ನೀವು. ಆ ಮನುಷ್ಯನ ಕಟ್ ಡೌನ್ ಮಾಡೋಕ್ಕೂ ಕಷ್ಟಪಡ್ತಾಯಿದ್ರಿ ನೀವು, ತುಂಬ ಕಷ್ಟಪಡ್ತಾಯಿದ್ರಿ ಆ ಟೈಮಲ್ಲಿ. ಯಾರು ಮೊದಲು ತುಂಬ ಟಾಕ್ಸಿಕ್ ಪ್ಯಾಟ್ರನ್ ರಿಲೇಷನ್ಶಿಪ್ಪಲ್ಲಿದ್ರಿ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಎಕ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಕಟ್ಟಿಂಗ್ ಔಟ್ ಮಾಡಿ ಸಪ್ರೇಷನ್ ಆಗೋದಕ್ಕೆ ನಿಮಗೆ ಆ ಪ್ಯಾಟ್ರನ್ ಸ್ಟಾಪ್ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೀರಾ, ಸೈಲೆಂಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಅವ್ರಿಗೆ, ನಿಮಗೆ ನೀವು ಸೈಲೆಂಟಾಗಿ ಹೋಗಿದ್ರಿ, ಸಾಕಷ್ಟು ನೋವು ಅನುಭವಿಸಿದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಇದು ಎಷ್ಟರ ಮಟ್ಟಿಗೆ ನಿಮಗೆ ಪ್ರಭಾವ ಬೀರಿತ್ತು ಅಂತಂದರೆ, ಬಿಟ್ಟಿರೋದಕ್ಕೂ ಆಗಲ್ಲ, ಅವ್ರ ಜೊತೆ ಇರೋದಕ್ಕೂ ಆಗಲ್ಲ, ಏನು ಮಾಡಲಿ ಮುಂದಕ್ಕೆ ಅಂತ, ಬಿಟ್ಟರೆ ಕೆಟ್ಟವ್ರಾಗ್ತೀವಿ, ಬಿಡದೆ ಹೋದರೆ ನನಗೆ ಹಿಂಸೆ ಆಗ್ತಾಯಿದೆ ಅಂತ ಅನಿಸೋ ಮಟ್ಟಿಗೆ ನಿಮಗೆ ಯೋಚನೆ ಆಗೋಗಿತ್ತು ಫ್ರೆಂಡ್ಸ್. ಬಟ್ ಅದಾದ ಮೇಲೆ ನೀವು ಸಾಕಷ್ಟು ಯೋಚನೆ ಮಾಡಿ 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 ನೀವು ಒಂದು ಘಟ್ಟಕ್ಕೆ ಬಂದು ಅವ್ರಿಂದ ನೀವು ತಪ್ಪಿಸ್ಕೊಂಡು ಬರೋ ರೀತಿ ಆಯಿತು. ಎಸ್, ಡೆತ್ ಅಂತ ಅಂದಿದ ತಕ್ಷಣ ನಿಮಗೆ ಸತ್ತೋಯ್ತು ಅಂತಲ್ಲ, ಆ ರಿಲೇಷನ್ಶಿಪ್ಪು, ಆ ಟಾಕ್ಸಿಕ್ ರಿಲೇಷನ್ಶಿಪ್ಪು ಬಿಟ್ಬಿಟ್ರೆ ಅದು ಸತ್ತ ಹಾಗೆ, ಇಟ್ ಈಸ್ ಅ ಡೆತ್ ಅಂತಲೇ. ಆವಾಗ ನೋ ಸೆಕೆಂಡ್ ಚಾನ್ಸ್ ಮಾತ್ರ ದಯವಿಟ್ಟು ಅಂಥವ್ರಿಗೆ ಕೊಡೋಕ್ಕೆ ಹೋಗಬೇಡಿ, ನೀವು ತೊಗೊಳಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಅವ್ರಿಗೆ ಎಷ್ಟೇ ಚಾನ್ಸ್ ಕೊಟ್ಟರು ಅವರು 1 ತಿಂಗಳು 2 ತಿಂಗಳು ನಾಟಕ ಮಾಡ್ಬೋದು, ಅಥವಾ ಅವರು ಆಗದೇ ಇರ್ಬೋದು ಹ್ಯಾಂಡಲ್ ಮಾಡೋದಕ್ಕೆ. ಹೆಂಗೋ ನಿಮ್ಮ ಜೊತೆ ನಿಮ್ಮ ಮನಸ್ಸು ಹೊಲಿಸ್ಕೊಳ್ಳೋದಕ್ಕೆ ಅವರೆಲ್ಲ ಮಾಡ್ತಿರ್ಬೋದು. ಬಟ್ ಆದರೆ ನೀವು ಬಿಟ್ಬಿಡೋದು ಕಂಪ್ಲೀಟಾಗಿ ಒಳ್ಳೆ ರೀತಿಯಲ್ಲಿ ದೂರ ಆಗೋದು, ನನಗೂ ನಿನಗೂ ಆಗಲ್ಲ ಅಂತ ಅಂದ್ಕೊಂಡಿದ್ದು ಒಳ್ಳೆಯದು. ಕೆಲವರು ಆ ರೀತಿ ಮಾಡಿದ್ದೀರಾ, ಒಳ್ಳೆಯದು. ಆ ರೀತಿ ಮಾಡಿ ನೀವು ಆಚೆ ಬಂದು ಇವತ್ತು ನ್ಯೂ ಬಿಗಿನಿಂಗ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಇನ್ನು ಕೆಲವರು ಬರಬೇಕಾಗಿದೆ ಆಚೆ, ಮತ್ತೆ ನೀವು ಹೋಗಿ ಹೋಗಿ ಸ್ಟಿಕ್ ಆನ್ ಆಗ್ತಾಯಿದ್ದೀರಾ ನಿಮ್ಮ ಎಕ್ಸ್ಗೆ. ನಿಮಗೆ ಅವ್ರನ್ನ ಬಿಡೋದಕ್ಕೆ ಆಗ್ತಾಯಿಲ್ಲ. ಒಂದು ಸ್ವಲ್ಪ ಅವರು ನಿಮಗೆ ಕಾಲ್ ಮಾಡಿಬಿಟ್ರೆ ಸಾಕು, ಅಥವಾ ಮೆಸೇಜ್ ಮಾಡಿಬಿಟ್ರೆ ಸಾಕು, ಇಲ್ಲ ಅವ್ರು ಏನೂ ಮಾಡದೆ ಹೋದರೆ ನೀವೇ ಕಾಲ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ದೀರಾ. ದಯವಿಟ್ಟು ಈ ರೀತಿ ಕೆಲಸ ಮಾಡಬೇಡಿ. ಹಿಂದೆ ಆಗಿದ್ದು ಆಯಿತು, ಆಮೇಲೆ ಅದನ್ನು ಯೋಚನೆನೂ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಆಯಿತು, ಈ ರೀತಿ ಬಿಟ್ಟರು, ಅವ್ರ ಬಗ್ಗೆ ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಾ ಇನ್ಫಾರ್ಮೇಷನ್ನು. ಈವನ್
ಅವರು ನಿಮ್ಮ ಬಗ್ಗೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇನ್ಫಾರ್ಮೇಷನ್. ಓಕೆ, ನೀವು ಬಿಟ್ಟು ಬಂದ್ರೂ ಅವರು ನಿಮ್ಮ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅವರು ನೀವು ಎಲ್ಲಿ ಹೋಗ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ, ನೀವು ಹೇಗಿದ್ದೀರಾ ಅನ್ನೋದನ್ನ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಗ ನಿಮ್ಮ ವ್ಯಕ್ತಿಯ ಬಗ್ಗೆ ನಾನು ಹೇಳ್ತಾ ಇರೋವಂಥದ್ದು, ಅವರ ವ್ಯಕ್ತಿತ್ವ ಹೇಗಿತ್ತು, ಅವ್ರು ಯಾಕೆ ಹಾಗೆ ಆಡ್ತಾಯಿದ್ರು, ಅವ್ರಿಗೆ ಏನು ಅನ್ನಿಸ್ತಾ ಇತ್ತು ನಿಮ್ಮ ಜೊತೆಲಿದ್ದಾಗ ಅಂತ ಹೇಳ್ತೀನಿ. ಓಕೆ, ನಿಮ್ಮ ಜೊತೆಯಲ್ಲಿದ್ದಾಗ ಅವರಿಗೆ ಹಣಕಾಸಿನ ಸಮಸ್ಯೆ ಇರಲಿಲ್ಲ. ನಿಮ್ಮ ಜೊತೆ ಎಲ್ಲವೂ ಸರಿ ಇರ್ತಿತ್ತು, ಎಲ್ಲವೂ ಹೊಂದ್ಕೊಂಡು ಹೋಗ್ತಾಯಿದ್ರು. ಆ ವ್ಯಕ್ತಿ ಒಳ್ಳೆಯ ಇಂಡಿಪೆಂಡೆಂಟಾಗಿ ದುಡಿಯೋ ವ್ಯಕ್ತಿ ಆಗಿದ್ದರೂ ಕೂಡ ಸ್ವಲ್ಪ ಆ ವ್ಯಕ್ತಿಗೆ ಹಠಮಾರಿತನ ಜಾಸ್ತಿ ಇತ್ತು. ರೊಮ್ಯಾಂಟಿಕ್ ಆಗಿದ್ದರೂ ಕೂಡ ಸ್ವಲ್ಪ ಹಠಮಾರಿತನ ಜಾಸ್ತಿ ಇತ್ತು. ಆ್ಯಂಡ್ ಗೊತ್ತಿಲ್ಲ ಅವ್ರಿಗೆ ಫಿನಾನ್ಷಿಯಲಿ ಮಾತ್ರ ಸ್ವಲ್ಪ ಏರುಪೇರಿತ್ತು. ಏನಂದರೆ ಎಲ್ಲಿ ಡೆಸ್ಟಿನಿ ಇದೆ ಅಥವಾ ಅವ್ರು ಎಲ್ಲಿ ಹಣಕಾಸನ್ನು ಇನ್ವೆಸ್ಟ್ ಮಾಡಬೇಕು, ದುಡಿತಿದ್ರು ಬಟ್ ಅದನ್ನು ಎಲ್ಲಿ ಮಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಯಿದ್ರು. ಅವ್ರಿಗೆ ಸ್ವಲ್ಪ ಫೈನಾನ್ಸ್ ಸ್ಟೇಟ್ ಬಗ್ಗೆ ಸ್ವಲ್ಪ ಅವ್ರಿಗೆ ಜ್ಞಾನ ಬೇಕಿತ್ತು ಅಂತ ಹೇಳ್ತೀನಿ ಫ್ರೆಂಡ್ಸ್. ಯಾಕೆಂದರೆ ಫೈನಾನ್ಸ್ ಸ್ಟೇಟ್ ಬಗ್ಗೆ ಅವ್ರಿಗೆ ಅಷ್ಟು ಇದಿರಲಿಲ್ಲ ಯೋಚನೆ, ಫ್ಯೂಚರ್ ಬಗ್ಗೆ ಯೋಚನೆ ಆ ಥರದ್ದೇನು ಇರಲಿಲ್ಲ. ಸೊ ಅವ್ರು ಬಂದಿದ್ದರಲ್ಲಿ ಆರಾಮಾಗಿರೋಣ ಅಂತ ಅನ್ನೋ ವ್ಯಕ್ತಿ ಮತ್ತು ಇದ್ದಿದ್ದು ಕೆಲಸ ಮಾಡ್ತಿದ್ರು. ಅದು ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಆಗ್ತಾಯಿತ್ತು ಕೆರಿಯರ್ ವಿಷಯದಲ್ಲಿ. ಓಕೆ, ಅವ್ರಿಗೆ ಕೆರಿಯರ್ ಬಗ್ಗೆ ತುಂಬ ಯೋಚನೆ ಇದ್ದಿದ್ರೆ ನಿಂತಲ್ಲೇ ನಿಂತಿರ್ತಿರ್ಲಿಲ್ಲ. ಯಾವ್ದಾದ್ರು ಒಂದು ಕೆಲಸ ಪ್ರಮೋಟಿಂಗ್ ಆಗೋ ಥರ ಇಂಟೆಲಿಜೆಂಟಾಗಿ ವರ್ಕ್ ಮಾಡ್ತಾಯಿದ್ರು ಅಂತ ಹೇಳ್ತೇನೆ. ಮತ್ತು 8 ಆಫ್ ಕಪ್ಸ್ ಬಂದಿದೆ. ಸ್ಲೋ, ತುಂಬ ಸ್ಲೋ, ಮಂದಸ್ಥಿತಿ. ಏನೇ ಕೆಲಸ ಮಾಡಬೇಕು ಅಂದ್ರೂ ಸೋಂಬೇರಿತನ, ನಿಧಾನ ಸ್ಥಿತಿ. ಇವತ್ತು ಹೇಳಿದ್ದ ಕೆಲಸನ 2 ದಿನ ಬಿಟ್ಟು ಮಾಡ್ತೀನಿ ಅಂತ ಸ್ಲೋ ಮಾಡೋದು. ಕೆಲವು ಸಲ ಈ ರೀತಿ ಆಗೋದು. ಆಮೇಲೆ ನಿಮ್ಮ ಜೊತೆ ನಿಮ್ಮನ್ನು ಅಷ್ಟೇ ನೀವು ಗ್ರ್ಯಾಂಟೆಡಾಗಿ ತೊಗೊಳ್ಳೋದು. ನಿಮ್ಮನ್ನು ನೀವು ಏನೇ ಹೇಳಿದ್ರು, ನೀವು ಏನೇ ಮಾಡಿದ್ರು ಎಲ್ಲವೂ ಗ್ರ್ಯಾಂಟೆಡಾಗಿ ತೊಗೊಳ್ಳೋದು. ಓಕೆ ಬಿಡು, ನೀನು ತಾನೇ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೆಯಾ ಅಂತ ಅನ್ನೋ ಲೆವೆಲ್ಗೆ ತಗೊಳ್ತಾ ಇದ್ದಂಥದ್ದು, ಜಾಲಿಯಾಗಿ ತಗೊಳ್ತಿದ್ದು, ಅದೆಲ್ಲ ಒಳ್ಳೆಯ ಇದಲ್ಲ. ಯಾಕೆಂದರೆ ಪ್ರತಿಯೊಂದು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದರೆ ಅವ್ರು ಏನು ಮಾಡೋಕ್ಕೆ ಸಾಧ್ಯ ಅಲ್ವಾ. ಅವ್ರಿಗೆ ತುಂಬ ಮೈಂಡ್ ಥಿಂಕಿಂಗ್ ಲೆವೆಲ್ ತುಂಬ ಚೆನ್ನಾಗಿತ್ತು. ಕೋಪ ಕೂಡ ಅಷ್ಟೇ ಇತ್ತು. ಥಿಂಕಿಂಗ್ ಲೆವೆಲ್ ತುಂಬ ಚೆನ್ನಾಗಿತ್ತು. ಬಟ್ ಆದರೆ ಪ್ರತಿಯೊಂದು ನಿಮ್ಮ ಕೈಲಿ ಮಾಡಿಸ್ಕೊತಾ ಇದ್ರು, ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ರು ಅಂತ ಅಂದರೆ ಕಷ್ಟ ಅಲ್ವಾ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಮನುಷ್ಯ, ಒಂದು ವ್ಯಕ್ತಿ ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ದರೆ ಅದು ಈ ಕಾಲದಲ್ಲಿ ತುಂಬ ಕಷ್ಟ ಆಗುತ್ತೆ. ಯಾವ ಮಟ್ಟಿಗೆ ಡಿಪೆಂಡ್ ಅಂದರೆ ಮೆಂಟಲಿ, ಎಮೋಷ್ನಲಿ ಎಲ್ಲ ಡಿಪೆಂಡ್ ಆಗಿಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಎಷ್ಟುವರೆಗೂ ನೀವು ಅವ್ರಿಗೆ ಬುದ್ಧಿವಾದ ಹೇಳಿ, ಸಮಾಧಾನ ಹೇಳಿ, ಪ್ರತಿಯೊಂದನ್ನು ನೀವು ಮಾಡೋದಕ್ಕಾಗತ್ತೆ ಹೇಳಿ. ಕೆಲವು ಸಾರಿ ಅವರು ಅರ್ಥ ಮಾಡಿಕೊಂಡು ಚೈಲ್ಡಿಶ್ ಬುದ್ಧಿ ಅಥವಾ ಅವ್ರು ಬರೀ ಯಾವಾಗಲೂ ನೆಗೆಟಿವ್ ಥಾಟ್ಸ್ ಯೋಚನೆ ಮಾಡೋದು ಒಳ್ಳೆಯದಲ್ಲ. ನೆಗೆಟಿವಿಟಿಯಲ್ಲೇ ಹೋಗೋದು ಅಥವಾ ಏನಾದ್ರು ಒಂದು ಒಳ್ಳೆಯದಾಗತ್ತೆ ಅಂತ ಕೇಳಿದ್ರೆ ಯಾರು ಗೊತ್ತು ಇದು ಮುಂದೆ ಈ ರೀತಿ ಆಗಿಬಿಟ್ರೆ ಅಂತ ಯೋಚನೆ ಮಾಡೋವಂಥ ವ್ಯಕ್ತಿ. ನಿಮಗೆ ಆ ಥರದ್ದು ಇಷ್ಟ ಆಗ್ತಾ ಇರಲಿಲ್ಲ ನಿಮಗೆ. ಓಕೆ, ಆ್ಯಂಡ್ ತುಂಬ ಜಾಲಿ ಪರ್ಸನ್ನು, ಉಡಾಫೆ ಜಾಸ್ತಿ, ದುಡ್ಡನ್ನ ಸರಿಯಾಗಿ ಹುಷಾರಾಗಿ ಹ್ಯಾಂಡಲ್ ಮಾಡೋದು. ದುಡಿತಿದ್ರು ಬಟ್ ಅದನ್ನ ಹ್ಯಾಂಡಲ್ ಮಾಡೋದನ್ನ ಕಲಿಬೇಕಾಗಿತ್ತು. ಹಾಗೆ ಅದನ್ನು ವೇಸ್ಟ್ ಮಾಡಿಬಿಡ್ತಾಯಿದ್ರು. ಒಂದು ಮೆಚುರಿಟಿ ಇರ್ತಿರಲಿಲ್ಲ, ಸ್ವಲ್ಪ ಚೈಲ್ಡಿಶ್ತನ ಇತ್ತು ಅಂತ ಹೇಳ್ತೀನಿ. ಜಾಲಿಯಾಗಿರಬೇಕು, ಇವತ್ತಿನ ದಿನ ನಾವು ನೋಡ್ಕೋಬೇಕು, ಫ್ಯೂಚರ್ ನೋಡೋಣ ಅಂತ ಅಂದ್ಕೊಂಡು ಯಾವುದಕ್ಕೆ ಅದಕ್ಕೆ ದುಡ್ಡು ಖರ್ಚು ಮಾಡಿಬಿಡೋದು. ಒಂದು ಏಮ್ ಇರ್ತಿರ್ಲಿಲ್ಲ, ಒಂದು ಗುರಿ ಇರ್ತಿರ್ಲಿಲ್ಲ, ನಾನು ಈ ಥರ ಜೀವನದಲ್ಲಿ ಹಿಂಗೆ ಸಾಧನೆ ಮಾಡಬೇಕು ಅನ್ನೋವಂಥದ್ದು ಒಂದು ಹೈಯರ್ ಎನರ್ಜಿಯಾಗಿ ಹೆಂಗಿರುತ್ತೆ ಅಂದರೆ ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಎಲ್ಲವನ್ನೂ ನಾನು ಒಂದು ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಪ್ಯಾಟ್ರನ್ ಗೊತ್ತಿರಲಿಲ್ಲ. ಆದರೆ ಪ್ರತಿಯೊಂದೂ ಅವ್ರು ಏನು ಮಾಡ್ತಾಯಿದ್ರು, ಪ್ಯಾಟ್ರನ್ ಗೊತ್ತಿಲ್ಲದೆ ಪ್ರತಿಯೊಂದೂ ನಿಭಾಯಿಸ್ಕೊಂಡು ಹೋಗೋದಕ್ಕೆ
ಕಷ್ಟ ಆಗ್ತಾಯಿತ್ತು ಅವ್ರಿಗೇನೆ. ಯಾಕೆಂದರೆ ತುಂಬ ಜಾಲಿಯಾಗಿರಬೇಕು, ಲೈಫ್ ಇರೋದು ಒಂದೇ, ನಾನು ಸುತ್ತಬೇಕು, ತಿನ್ನಬೇಕು, ಆರಾಮಾಗಿರಬೇಕು ಅನ್ನೋ ಮೈಂಡ್ಸೆಟ್ ಇಟ್ಕೊಂಡವ್ರಿಗೆ ನೀವು ರೆಸ್ಪಾನ್ಸಿಬಿಲಿಟಿ ತಗೋ ಅಂತ ಹೇಳಿದ್ರೆ ಅವ್ರಿಗದು ಆಗ್ತಾ ಇರಲಿಲ್ಲ. ಜೊತೆಲಿರು, ಖುಷಿಯಾಗಿರು, ರೊಮ್ಯಾಂಟಿಕ್ ಆಗಿರು ಅಂದರೆ ಎಸ್ ಇರ್ತಿದ್ರು, ಬಟ್ ಅದು ಬಿಟ್ಟು ಲೈಫ್ ಬಗ್ಗೆ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋದರೆ ಏನು ಮಾಡ್ತಾಯಿದ್ರು, ಲೈಫಲ್ಲಿ ಸೀರಿಯಸ್ನೆಸ್ ತೊಗೊಳೋದಕ್ಕೆ ಆಗ್ತಾಯಿರಲಿಲ್ಲ. ಅವ್ರಿಗೆ ಭಯ ಆಗ್ತಾಯಿತ್ತು ಪ್ರತಿಯೊಂದು ವಿಷಯದಲ್ಲೂ. ಅವರು ಎಲ್ಲವನ್ನೂ ಚೆನ್ನಾಗಿ ನಿಭಾಯಿಸೋ ಬುದ್ಧಿವಂತರಾಗಿದ್ದರು. ಓಕೆ, ಅವ್ನು ಬುದ್ಧಿವಂತ ಆಗಿದ್ದ ಅಥವಾ ಬುದ್ಧಿವಂತ ಆಗಿದ್ಲು, ಎಲ್ಲವನ್ನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗೋ ಅಂತಹ ಯೋಚನಾ ಶಕ್ತಿ ಇತ್ತು. ಬಟ್ ಅದಿದ್ದರೂ ಅವರಿಗೆ ಎಲ್ಲ ರೀತಿಯಲ್ಲೂ ಇಂಟೆಲಿಜೆಂಟ್ ಇದ್ರೂ ಅವ್ರು ಪಾಸಿಟಿವಿಟಿಗೆ ಹೋಗದೆ ನೆಗೆಟಿವಿಟಿಗೆ ಸೈಡ್ಗೆ ಹೋಗ್ಬಿಟ್ರು. ಅದನ್ನು ಹೇಳ್ತೀನಿ ನೋಡಿ. ಅವ್ರಿಗೆ ಅಷ್ಟು ಒಳ್ಳೆಯ ಯೋಚನಾ ಶಕ್ತಿ ಇದ್ದರೂ ಕೂಡ ಅವ್ರು ಯಾಕೆ ಅವರು ಆ ರೀತಿ ಲೈಫ್ನ ಮಾಡಿಕೊಂಡ್ರು ಅಂತಂದರೆ, ಅವರ ಸ್ನೇಹಿತರ ಹೇಳಿಕೆ ಕೇಳಿಕೆ ಮಾತು ಕೇಳಿ, ಯಾರೋ ಅವ್ರ ಹಿಂದೆ ಥರ್ಡ್ ಪಾರ್ಟಿ ಮಾತು ಕೇಳಿ ನಿಮ್ಮ ಜೊತೆ ಎಲ್ಲವನ್ನೂ ಜಗಳ ಮಾಡೋದು ಅಥವಾ ಕೇಳೋದು, ಅನುಮಾನ ಪಡೋದು, ಈ ರೀತಿ ಆಗ್ತಾಯಿತ್ತು ಫ್ರೆಂಡ್ಸ್. ಎಲ್ಲವೂ ಅವ್ರ ಬುದ್ಧಿ ಸರಿಗಿದ್ರು ಅಥವಾ ಏನೇ ಇದ್ರೂ ಅವರಲ್ಲಿ ಇದು ತಡ್ಕೊಳಕ್ಕಾಗದೇ ಇರೋವಂಥ ಕಷ್ಟ ಆಗ್ತಾಯಿತ್ತು. ಸ್ವಲ್ಪ ಕೈವಾಡ, ಜನಗಳ ಹಿಂದೆ ಕೈವಾಡ ಇದೆ. ನೀವು ದೂರ ಆಗೋದಕ್ಕಾಗಲಿ ಅಥವಾ ನಿಮ್ಮ ಎಕ್ಸ್ ಬಂದು ಯಾರು ವ್ಯಕ್ತಿ ಇದ್ದರೂ ಅವರು ಬದಲಾಗೋದಕ್ಕೆ ಕಾರಣ, ಅವರು ನಿಮ್ಮನ್ನು ತುಂಬ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಕಾರಣ, ಎಲ್ಲ ರೀತಿಯಲ್ಲೂ ಅದಕ್ಕೆ ಕಾರಣ ಹಿಂದೆ ಬೇರೆಯವರ ಕೈವಾಡ ಇತ್ತು. ಮೇ ಬಿ ಅದು ನಿಮಗೆ ಗೊತ್ತಿರ್ಬೋದು, ಇಲ್ಲ ಮೇ ಬಿ ನಿಮಗೆ ಯಾರು ಅನ್ನೋ ಕನ್ಫ್ಯೂಷನಲ್ಲಿ ಕೂಡ ಇರ್ಬೋದು. ಬಟ್ ಆದರೆ ನಿಮಗೆ ಕೆಲವರಿಗೆ ಕನ್ಫರ್ಮೇಷನ್ ಇಲ್ಲ, ಇವರೇನಾ ಮಾಡಿದ್ದು, ಇವರೇನಾ ನಾವು ದೂರ ಆಗೋದಕ್ಕೆ ಕಾರಣ ಆಗಿದ್ದು ಅಂತಲೂ ಅನಿಸುತ್ತೆ ನಿಮಗೆ. ಕೆಲವರಿಗೆ ಕನ್ಫರ್ಮ್ ಆಗೊತ್ತು ಇವರಿಂದನೇ ಆಗಿರೋದು ನಮ್ಮಿಬ್ಬರ ಸಂಬಂಧ ಅಂತ. ನೀವು ಎಷ್ಟೇ ಮೆಚುರಿಟಿಯಿಂದ ಕೂತ್ಕೊಂಡು ಹೇಳಿದ್ರೂ ಅವರು ಕೇಳೋ ಪರಿಸ್ಥಿತಿಲಿ ಇರ್ತಾ ಇರಲಿಲ್ಲ. ಯಾಕೆ ಅಂತ ಅಂದರೆ ಅವ್ರಿಗೆ ಪ್ರತಿಯೊಂದು ಏನಂದರೆ ಭಯದಲ್ಲಿ, ಎಲ್ಲಿ ನೀವು ಬಿಟ್ಟೋಗ್ಬಿಡ್ತೀರಾ ಅಥವಾ ಎಲ್ಲಿ ಒಬ್ಬಂಟಿ ಆಗಿಬಿಡ್ತಾರೆ ಅನ್ನೋ ಭಯದಲ್ಲಿ ಅವರು ಯಾವಾಗಲೂ ನಿಮ್ಮನ್ನು ಹಿಡಿದಿಟ್ಕೊಳಕ್ಕೆ ನೋಡ್ತಾಯಿದ್ರು. ಬಟ್ ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ, ಈ ಕಾರ್ಡಲ್ಲೂ ಕೂಡ ರೀಬರ್ತ್ ಅಂತ ಬರ್ತಾ ಇದೆ, ಡೆತ್ ಅಂತ ಬರ್ತಾ ಇದೆ. ಇಲ್ಲೂ ಡೆತ್ ಅಂತ, ನ್ಯೂ ಬಿಗಿನಿಂಗ್ಸ್ ಅಂತ ಬರ್ತಾ ಇದೆ. ಅದು ಆ ರೀತಿ ಬರ್ತಾ ಇದೆ ಅಂತಂದರೆ ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ಮತ್ತೆ ಎಕ್ಸ್ ಹತ್ರ ವಾಪಸ್ ಹೋಗಿದ್ದೀರಾ, ದಯವಿಟ್ಟು ಆ ರಿಲೇಷನ್ಶಿಪ್ನ ಬಿಟ್ಟು ಆಚೆ ಹೊರ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಒಳ್ಳೆಯ ಬಿಗಿನಿಂಗ್ಸ್ ಇದೆ ನಿಮಗೆ. ಅದು ಕಾರ್ಮಿಕ್ ರಿಲೇಷನ್ಶಿಪ್ ಆಗಿತ್ತು ನಿಮಗೆ. ನೀವು ಎಕ್ಸ್ ಗರ್ಲ್ ಫ್ರೆಂಡ್, ಎಕ್ಸ್ ಬಾಯ್ ಫ್ರೆಂಡ್ ಅಥವಾ ಪ್ರೀತಿ, ಎಕ್ಸ್ ಪ್ರೀತಿ ಅಂತ ಏನಾದ್ರು ಅಂದ್ಕೊಂಡಿದ್ರೆ ಅವೆಲ್ಲ ಕಾರ್ಮಿಕ್ ಆಗಿರುತ್ತೆ. ಇಲ್ಲಾಂದರೆ ಅವರು ಬಿಟ್ಟು ಹೋಗ್ತಾ ಇರಲಿಲ್ಲ, ಓಕೆ, ಅಥವಾ ನೀವು ಅವ್ರನ್ನ ಬಿಟ್ಟು ಬರ್ತಾ ಇರಲಿಲ್ಲ. ಇದು ಇಲ್ಲಿ ಈ ಥರ ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ನಿಮಗೆ ಒಳ್ಳೆಯ ನ್ಯೂ ಬಿಗಿನಿಂಗ್ಸ್ ಇದೆ ನಿಮಗೆ. ನೀವು ಜೀವನದಲ್ಲಿ ಒಳ್ಳೆಯದನ್ನು ನೋಡ್ತಾ ಇರ್ತೀರ. ಅಬ್ಸರ್ವ್ ಮಾಡಿ ನೋಡಿ, ನಿಮಗೆ ಯೂನಿವರ್ಸು, ನೇಚರು, ದೇವರು ಎಲ್ಲ ಸಪೋರ್ಟಿವ್ ಆಗಿ ನಿಮಗೆ ಹೇಳ್ತಾ ಇರೋದೇನು ಅಂದರೆ, ನಾನು ನಿನಗೆ ಇನ್ನೊಂದು ಹೊಸ ಜೀವನ, ಹೊಸ ಜನ್ಮ ಥರ ಕೊಡ್ತಾ ಇದ್ದೀನಿ, ಅದನ್ನು ನೋಡು, ಯೋಚನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ಪರಿಸ್ಥಿತಿ ಏನಾಗಿದೆ, ನಿಮಗೂ ಅವ್ರನ್ನ ಮರೆಯೋದಕ್ಕೆ ಕಷ್ಟ ಆಗ್ತಾಯಿದೆ ಸ್ವಲ್ಪ. ಕೆಲವರು ಮರ್ತಿದ್ದೀರಾ, ಬಟ್ ಆದರೆ ಅವಾಗವಾಗ ಯೋಚನೆ ಬರ್ತಾ ಇರ್ತಾರೆ. ಈ ರೀತಿ ಯಾಕೆ, ಹೇಗೆ ನಾವು ದೂರ ಆದ್ವಿ, ಯಾವ ಕಾರಣಕ್ಕೆ ಅಂತ ಒಂದು ಡೌಟ್ಫುಲ್ನೆಸ್ ಇದೆ, ಅನುಮಾನ ಇರ್ಬೋದು. ಮತ್ತು ಇನ್ನು ಕೆಲವರು ಅವ್ರಿಗೆ ನಿಮ್ಮ ಎಕ್ಸ್ಗೆ ನ್ಯೂ ಬಿಗಿನಿಂಗ್ಸ್ ಕೂಡ ಇದೆ ಜೀವನದಲ್ಲಿ. ಬಟ್ ಆದರೆ ಅವರು ಅದರಿಂದ ಮುಂದುವರಿತಾ ಇಲ್ಲ. ನೀವು ಮುಂದುವರಿಬೇಕಾಗಿದೆ, ಓಕೆ. ನೀವು ಸ್ವಲ್ಪ ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ. ಕೆಲವರು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ, ಅವರ ವ್ಯಕ್ತಿ ಬಗ್ಗೆ. ಕೆಲವರು ಯೋಚನೆ ಮಾಡ್ತಿರಲ್ಲ, ಬಟ್ ಹೇಗಿರ್ಬೋದು ಏನು ಎತ್ತ ಅಂತ ನೀವು ಥಿಂಕ್ ಮಾಡ್ತಿರ್ಬೋದು.
ಎಸ್, ಅವರು ಸ್ವಲ್ಪ ತುಂಬ ಹೇಗೆ ಅಂತ ಅಂದರೆ ವ್ಯಕ್ತಿ ಆಲ್ವೇಸ್ ನೋಡಿದ ತಕ್ಷಣ ನಿಮಗೆ ಇಷ್ಟ, ನೀವು ಪ್ರೀತಿ ಮಾಡಿದ್ದೀರಾ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಅನುಸರಿಸ್ಕೊಂಡು ಹೋಗ್ತಾ ಇದ್ರಿ ಫ್ರೆಂಡ್ಸ್. ನೀವು ಸಾಕಷ್ಟು ಅವ್ರ ಜೊತೆಲಿದ್ದಾಗ ಅವ್ರ ಬಲೆಯಲ್ಲಿ ನೀವು ಬಿದ್ದಿದ್ದೀರಾ, ನೀವು ಸಿಗಾಕೊಂಡಿದ್ದೀರಾ, ಅವ್ರ ಕೈಯಲ್ಲಿ ತಗಲಾಕೊಂಡಿದ್ದೀರಾ ಅಂತ ಅನ್ನೋ ಅಷ್ಟು ಮಟ್ಟಿಗೆ ನಿಮಗೆ ಸಾಕಷ್ಟು ಇದಾಗ್ತಾಯಿತ್ತು ಹಿಂಸೆ. ಫಿನಾನ್ಷಿಯಲಿ ಸಪೋರ್ಟಿವ್ ಆಗಿದ್ರಿ, ಹಣಕಾಸಿನ ವ್ಯವಸ್ಥೆಯಲ್ಲಿ ಸಪೋರ್ಟಿವ್ ಆಗಿದ್ರಿ, ಮೆಂಟಲಿ ಸಪೋರ್ಟಿವ್ ಆಗಿದ್ರಿ. ಅವ್ರಿಗೆ ನೀವೇ ಥೆರಪಿಸ್ಟು, ನೀವೇ ಅವ್ರಿಗೆ ಫಾದರ್ ಮದರ್ ಥರ, ನೀವೇ ಅವ್ರಿಗೆ ಫ್ರೆಂಡ್ ಥರ, ನೀವೇ ಅವ್ರಿಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಥರ ಪ್ರತಿಯೊಂದರಲ್ಲೂ ಅವ್ರಿಗೆ ಸಪೋರ್ಟಿವ್ ಆಗಿರ್ತಿದ್ರಿ. ಅವರು ಇರೋದನ್ನ ಬಿಟ್ಟು ಇಲ್ಲದೇ ಇರೋದ ಕಡೆಗೆ ತಿರುಗಿ ನೋಡ್ತಾ ಇದ್ದಿದ್ದರಿಂದ ಮೇ ಬಿ ಓವರ್ ಆಸೆಗಳು, ತುಂಬ ಹೆಚ್ಚಿನ ಎಕ್ಸ್ಪೆಕ್ಟೇಷನ್ಗಳು ಅವ್ರನ್ನ ಈ ರೀತಿ ಆಗೋದಕ್ಕೆ ಕಾರಣ ಮಾಡಿರ್ಬೋದು. ಮತ್ತು ನಿಮಗೆ ಅವರ ಪ್ರತಿಯೊಂದು ಯೋಚನಾ ಶಕ್ತಿನ ಇದು ಹೀಗಲ್ಲ ಹೀಗೆ ಅಂತ ಹೇಳಿದ್ರು ಅವ್ರು ಕೇಳುವ ಪ್ರವೃತ್ತಿನೇ ಇರೋದಿಲ್ಲ. ಹೇಗಾರು ಮಾಡಿ ನೀವು ಅವ್ರ ಕಡೆಗೆ ಬಗ್ಗಬೇಕು ಅನ್ನೋ ಥರ ಮಾಡೋ ಅಷ್ಟಕ್ಕೆ ಸ್ವಲ್ಪ ಅವ್ರ ಮನಸ್ಥಿತಿ ಹಾಗೆ ಇತ್ತು. ಓಕೆ, ನಿಮಗೂ ಸಾಕಷ್ಟು ಹಿಂಸೆ ಅಂತ ಅನಿಸೋದು, ಆ ರೀತಿ ಪ್ರವೃತ್ತಿಯಲ್ಲಿ ಆ ಥರ ಅನಿಸುತ್ತೆ. ಬಟ್ ಏನಂದರೆ ತುಂಬ ಕಾರ್ಡ್ಸ್ ಬೀಳ್ತಾ ಇದೆ ಫ್ರೆಂಡ್ಸ್. ತುಂಬ ಏನಂದರೆ ಎನರ್ಜಿ ಅವ್ರದ್ದು ತುಂಬ ಇದೆ ಅಂತ ಹೇಳ್ತಾ ಇದ್ದೀನಿ. ಅವ್ರ ಎನರ್ಜಿ ಏನು ಹೇಳ್ತಾ ಇದೆ ಅಂತ ಸಿಕ್ಕಾಬಟ್ಟೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸಿಕ್ಕಾಬಟ್ಟೆ ನೋಡಿ, ಕರೆಕ್ಟ್, ತುಂಬ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರೆ ಕೂಡ. ಅವ್ರಿಗೆ ಯಾವ ದಾರಿಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಅವರು ಸರಿ ದಾರಿಯಲ್ಲಿ ಹೋಗೋದಕ್ಕೂ ಕಷ್ಟ ಪಡ್ತಾ ಇದ್ದಾರೆ. ಈ ರೀತಿ ಮಾಡ್ತಾಯಿದ್ರೆ ಮನುಷ್ಯ ವ್ಯಕ್ತಿ ಈ ರೀತಿ ತುಂಬ ಟಾಕ್ಸಿಕಲ್. ಅವರು ಕೂಡ ಬಳಲ್ತಾ ನಿಮ್ಮನ್ನು ಬಳಲಿಸ್ತಾರೆ ಅಂತ ಹೇಳ್ತೀನಿ. ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳೋಕ್ಕಾಗುತ್ತೆ, ಕಷ್ಟ ಇದೆ ನೋಡಿ. ಸ್ಲೋ ಅವ್ರ ಜೊತೆ ಏನಾದರೂ ನೀವು ಇನ್ನೂ ಇದ್ದಿದ್ರೆ ನಿಮ್ಮ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿರೋದು, 8 ಆಫ್ ಪೆಂಟಕಲ್ಸ್ ಬಂದಿದೆ. ಹಣಕಾಸಿನ ಸಮಸ್ಯೆ ಹೆಚ್ಚಾಗಿರೋದು, ನೆಮ್ಮದಿ ಇಲ್ಲದಿರೋ ಥರ ಆಗ್ತಾಯಿತ್ತು. ಅವ್ರಿಗೂ ಖುಷಿ ಇರ್ತಿರ್ಲಿಲ್ಲ, ಅವ್ರಿಗೂ ನೆಮ್ಮದಿ ಇರ್ತಿರ್ಲಿಲ್ಲ, ನಿಮಗೂ ನೆಮ್ಮದಿ ಇರ್ತಿರ್ಲಿಲ್ಲ. 1 ದಿನ 2 ದಿನ ಚೆನ್ನಾಗಿದ್ರೆ 4 ದಿನ ಜಗಳ ಆಡ್ತಿದ್ರಿ. ನೆಮ್ಮದಿ ಇಲ್ಲ ಅನ್ನೋ ಥರ ಆಗ್ತಿದೆ ಕೂಡ. ಕೆಲವರು ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ, ಯಾರು ಇನ್ನೂ ರಿಲೇಷನ್ಶಿಪ್ಪಲ್ಲಿದ್ದೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ. ಅವರು ನಾನು ಹಾಗಿರಬೇಕು ಹೀಗಿರಬೇಕು, ರಾಜನ ಥರ ಬಾಳಬೇಕು, ಅವರು ಆ ಥರ ಬಾಳಿದ್ದಾರೆ. ಎಸ್, ಅವರು ಕ್ವೀನ್ ಥರ ಕಿಂಗ್ ಥರ ಬಾಳಿದ್ದಾರೆ, ಇಲ್ಲ ಅಂತಲ್ಲ. ಎಕ್ಸ್ಪೆಕ್ಟೇಷನು ಅದೇ ರೀತಿ ಬೇರೆಯವರಿಂದ ಬೇಕು ಅಂತ ಕೇಳಿದಾಗ ಅದು ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ತುಂಬ ಫೋರ್ಸ್ಫುಲಿ ನೀನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಡಿಸಿಪ್ಲಿನ್ ವೈಸ್ ಎಸ್ ಗುಡ್, ತುಂಬ ಒಳ್ಳೆಯ ಶಿಸ್ತು ಇದ್ದರೂ ಕೂಡ ಕೆಲವು ಸಲ ಅವ್ರಿಗೆ ಶಿಸ್ತಿಲ್ಲದೆ ಹೋದರೂ ನಿಮ್ಮನ್ನು ಡಿಸಿಪ್ಲಿನ್ ಆಗಿರಬೇಕು ಅಂತ ಹಿಡಿದಿಟ್ಕೊಳ್ಳೋ ಅಂಥ ಪ್ರವೃತ್ತಿ ಮಾಡ್ತಾಯಿದ್ರು. ತಾನು ಡಿಸಿಪ್ಲಿನ್ ಆಗಿರ್ತಾರೋ ಇಲ್ವೋ, ನಿಮ್ಮನ್ನು ಯಾರ ಜೊತೆನೂ ಸೇರಬಾರ್ದು, ಅವ್ರು ಹೇಳಿದವ್ರ ಜೊತೆ ನೀವು ಸೇರಬಾರ್ದು. ಆ್ಯಕ್ಚುಲಿ ಅವ್ರ ಜೊತೆ ನೀವು ಸೇರಬಾರ್ದು, ಅವ್ರಿಗೆ ಆಗದೆ ಇರೋವ್ರ ಜೊತೆ ನೀವು ಸೇರಬಾರ್ದು. ಆ್ಯಂಡ್ ಎಲ್ಲೇ ಹೋಗಬೇಕು ಅಂದರೂ ನೀವು ಅವ್ರಿಗೆ ಹೇಳ್ಬಿಟ್ಟು ಹೋಗಬೇಕು. ಅಥವಾ ನಿಂಗೆ ಏನೇ ಬೇಕು ಏನೇ ಮಾಡಬೇಕು ಅಂದರೂ ಅವ್ರನ್ನ ಕೇಳಬೇಕು. ಬೇಡ ಅಂತಂದರೆ ಬೇಡ, ಬೇಕು ಅಂದರೆ ಬೇಕು. ಅಷ್ಟು ಮಟ್ಟಿಗೆ ನಿಮ್ಮನ್ನು ಕೈಗೊಂಬೆ ಥರ ಅವರು ಆ ಥರ ಆಡಿಸುವಾಗ, ಯಾವುದೇ ಒಂದು ವ್ಯಕ್ತಿಗೆ ಆ ಥರ ಆದಾಗ ಅದು ಕಷ್ಟ ಅಂತ ಆಗುತ್ತೆ ಫ್ರೆಂಡ್ಸ್. ಸಾಕಷ್ಟು ಕಷ್ಟ ಅಂತ ಅನಿಸುತ್ತೆ. ನೀವು ನೋಡಿ, ಈ ರೀತಿ ನಿಮಗೆ ಪರಿಸ್ಥಿತಿ ಹೇಗಾಗಿತ್ತು ಅಂದರೆ, ನಿಮ್ಮನ್ನು ನೀವು ಕಳ್ಕೊಂಬಿಟ್ಟಿದ್ರಿ, ನಿಮ್ಮನ್ನು ನೀವು ಸಾಕಷ್ಟು ನೋವು ಅನುಭವಿಸಿದ್ರಿ. ನೀವು ನಿಮ್ಮನ್ನ ಕಟ್ಟಾಕ್ದಾಗೆ, ಜೀವನದಲ್ಲಿ ಕಟ್ಟಾಕ್ದಾಗಿ ನಿಮಗೆ ಭಾಳ ಕಷ್ಟ ನೋಡ್ತಾ ಇದ್ರಿ. ಯಾಕಾದರೂ ಜೀವನದಲ್ಲಿ ನನ್ನ ಜೀವನದಲ್ಲಿ ಇವ್ರು ಬಂದರು, ನಾನು ಹೇಗೆ ಸಿಗ್ತೆ ಇವ್ರಿಗೆ, ನನಗೆ ಈ ರೀತಿಯ ಜೀವನ ಬೇಕಿತ್ತಾ ಅಂತ ನಿಮಗೆ ನೀವೇ ಮನಸ್ಸಿಗೆ ಪ್ರತಿದಿನ ಕ್ವೆಶ್ಚನ್ ಮಾಡ್ಕೊಳ್ಳೋ ಥರ ನಿಮಗೆ ಆಗ ಪರಿಸ್ಥಿತಿ ಆಗಿತ್ತು. ಅವರ ಪ್ರತಿಯೊಂದು ನೀವು ಹೇಗೆ ಆಗಿದ್ದೀರಿ ಅಂದರೆ,
ಅದನ್ನು ನಿಮಗೆ ಹೇಳ್ಕೊಳ್ಳೋದಕ್ಕೂ ಆಗದೇ ಇರೋಷ್ಟು, ಸುಸ್ತಾಗೋ ಅಷ್ಟು, ಸಾಕಾಗೋ ಅಷ್ಟು ನೀವು ಫೀಲಿಂಗ್ಸ್, ಎಮೋಷನ್ಸ್ ಎಲ್ಲ ನಿಮ್ಮ ಒಳಗಡೆ ಉರಿತಾ ಇತ್ತು ಬೆಂಕಿ ಥರ. ಅದನ್ನು ಹೇಗೆ ನೀವು ಬ್ಯಾಲೆನ್ಸ್ ಮಾಡಿ ಬಂದ್ರಿ ಅಂದರೆ ಆಚೆ, ಭಾಳ ಈಸಿಯಾಗಿ ಆಚೆ ಬಂದಿಲ್ಲ, ಕಷ್ಟಪಟ್ಟು ಆಚೆ ಬಂದಿದ್ದೀರಾ ನೀವು ಅವರಿಂದ. ಕೆಲವ್ರು ಇನ್ನೂ ಅಲ್ಲೇ ಸಿಗಾಕೊಂಡು ಒದ್ದಾಡ್ತಾ ಇದ್ದೀರಾ, ಕೆಲವ್ರು ಆಚೆ ಬಂದಿದ್ದೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈಗ ನಿಮಗೆ ನ್ಯೂ ಬಿಗಿನಿಂಗ್ಸ್ ಕೂಡ ನೋಡ್ತಾ ಇರ್ಬೋದು. ಕೆಲವ್ರಿಗೆ ಇದೆ, ನ್ಯೂ ಬಿಗಿನಿಂಗ್ಸ್ ಇದೆ. ನೀವು ಆ ರಿಲೇಷನ್ಶಿಪ್ನ ಬಿಟ್ಟು ಬಂದರೆ ಖಂಡಿತವಾಗ್ಲೂ ನಿಮಗೆ ನ್ಯೂ ಬಿಗಿನಿಂಗ್ಸ್ ಕಾಣ್ತೀರಾ ನೀವು. ಅಂದರೆ ಹೊಸ ಜೀವನ ಶೈಲಿ ನೋಡ್ತೀರಾ, ನಿಮ್ಮದೇ ಆದಂಥ ಜೀವನ. ಯಾವ ರೀತಿ ಹೊಸ ಜೀವನ ಅವ್ರನ್ನ ಬಿಟ್ಟು ಬಂದರೆ ನಿಮಗೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಲೈಫ್ ತುಂಬ ದೊಡ್ಡದಿದೆ, ನೀವು ಇನ್ನೂ ಸಾಧನೆ ಮಾಡೋದು ಎಷ್ಟೊಂದಿದೆ, ತಿಳ್ಕೊಳ್ಳುವಂತಹ ವಿಷಯ ಸಾಕಷ್ಟಿದೆ ಜೀವನದಲ್ಲಿ. ಅವರೊಬ್ಬರೇ ಎಲ್ಲ, ಅವರೇ ನಿಮ್ಮ ಪ್ರಪಂಚ ಅಂತ ಅಂದ್ಕೊಂಡವರಿಗೆ ಅಕ್ಕಪಕ್ಕದಲ್ಲಿ ಸುತ್ತಮುತ್ತ ಪ್ರಪಂಚದಲ್ಲಿ ಏನಾಗ್ತದೆ ಅಂತ ಅದ್ರ ಕಡೆಗೆ ಗಮನ ಇಲ್ಲದಿರೋ ಅಷ್ಟು ಮಟ್ಟಿಗೆ ನೀವು ಅಷ್ಟು ಜಾಲಿಯಾಗಿ ಆ ಪರ್ಸನ್ ಜೊತೆ ಇರ್ತಾಯಿದ್ರಿ. ನೀವು ಅಕಾಡೆಮಿಕ್ಸಲ್ಲಿ ಓದ್ತಾ ಇದ್ರಿ, ಸಾಕಷ್ಟು ಓದೋರು ಇದ್ದೀರಾ ಇಲ್ಲಿ. ಓದೋ ಕಡೆಗೂ ನೀವು ಗಮನ ಕೊಡಬೇಕು, ಪಾರ್ಟ್ ಟೈಮ್ ಕೆಲಸನೂ ಮಾಡ್ತಾಯಿದ್ರಿ ಅನಿಸುತ್ತೆ. ಇಲ್ಲ ಸ್ವಲ್ಪ ಫಿನಾನ್ಷಿಯಲಿ ನೀವು ಸ್ವಲ್ಪ ಸ್ಟೇಬಲ್ ಆಗಿದ್ರೂ, ಸ್ಟ್ರಾಂಗ್ ಇದ್ರೂ, ಎಲ್ಲ ಥರ 4-5 ಥರದ್ದು ನೀವು ಹಿಡಿತದಲ್ಲಿ ಅಂದರೆ ನೀವು ಮಾಡಬೇಕಾಗಿರ್ತಿತ್ತು. 4-5 ಮಲ್ಟಿ ಟಾಸ್ಕರ್ ಅಂತ ಹೇಳ್ಬೋದು. ಮಲ್ಟಿ ಟಾಸ್ಕರ್ ಥರ ನೀವು ನಿಮ್ಮ ಯಾರು ಲವರ್ ಇದ್ದರು, ಎಕ್ಸ್ ಲವರ್ಗೆ ನೀವು ಮಾಡಬೇಕಾಗಿರ್ತಿತ್ತು. ಯಾಕಂದರೆ ಅವರು ಪ್ರೊವೈಡ್ ಮಾಡದೇ ಇದ್ದಿದ್ದರಿಂದ, ಅವರು ತುಂಬ ಸೋಂಬೇರಿ ಆಗಿದ್ದರಿಂದ, ನೀವು ಅವ್ರನ್ನೂ ಒಂದು ಮಟ್ಟಿಗೆ ಬರಲಿ, ಚೆನ್ನಾಗಾಗಲಿ ಅಂತ ನೀವು ಪ್ರಯತ್ನ ಮಾಡಿದರೆ. ನೀವೇನು ಹಾಗೆ ಬಿಟ್ಬಿಡಲಿಲ್ಲ, ಬಟ್ ನೀವು ಸಾಕಷ್ಟು ಪ್ರಯತ್ನ ಮಾಡಿದ್ದೀರಾ. ಆದರೆ ಅವರು ಅದನ್ನು ತಿದ್ದುಕೊಳ್ಳಿಲ್ಲ. ಅವರು ಅದನ್ನು ತಿದ್ದುಕೊಳ್ಳದೆ ಇದ್ದಾಗ ಏನು ಮಾಡೋದಕ್ಕಾಗತ್ತೆ, ಎಲ್ಲವನ್ನು ಬಿಟ್ಟು ನಿಮ್ಮ ಜೀವನನ ನೀವು ನೋಡಬೇಕಾಗತ್ತೆ. ಸೊ ಅವರ ಎನರ್ಜಿ ಸಾಕಷ್ಟು ಹೇಳ್ತಾ ಇದೆ, ಸಾಕಷ್ಟು ಅವರ ಮನಸ್ಥಿತಿಯನ್ನು ಹೇಳ್ತಾ ಇದೆ. ಅವರು ಯಾಕೆ ಆ ರೀತಿ ಮಾಡಿದ್ರು ಅಂತ ಅವ್ರಿಗೆ ಗೊತ್ತಿಲ್ಲ. ಹೇಳಬೇಕಂದ್ರೆ ಎಲ್ಲವೂ ಸರಿ ಇತ್ತು, ಆದರೂ ಏನು ಸರಿ ಇಲ್ಲ ಅನ್ನೋ ಮಟ್ಟಿಗಾಗಿತ್ತು. ಅಂದರೆ ಬಹುಶಃ ನಿಮಗೂ ಅವ್ರಿಗೂ ರಿಲೇಷನ್ಶಿಪ್ಪು ಒಂದು ಪ್ಯಾಟರ್ನ್ ಇರಲಿಲ್ಲ ಅನ್ಕೋತೀನಿ. ದಿಸ್ ಈಸ್ ಕಾರ್ಮಿಕ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಅವರು ನಿಮಗೊಂದು ಪಾಠ ಕಲ್ಸಕ್ಕೆ ಬಂದಿದ್ರೇನೋ, ಯಾವ ರೀತಿಯಲ್ಲಿ ಜೀವನ ಮಾಡಬೇಕು, ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು, ಆ್ಯಂಡ್ ಮೋರ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸೆಲ್ಫ್ ಲವ್ ಮಾಡಿ. ನಿಮ್ಮನ್ನು ನೀವು ರೆಸ್ಪೆಕ್ಟ್ ಕೊಡಬೇಕು, ನಿಮಗೆ ನೀವು ವ್ಯಾಲ್ಯೂ ಕೊಡಬೇಕು. ಬೇರೆ ವ್ಯಕ್ತಿ ವ್ಯಾಲ್ಯೂ ಕೊಡ್ತಾರೋ ಇಲ್ಲವೋ ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ನಿಮಗೆ ನೀವು ವ್ಯಾಲ್ಯೂ ಕೊಟ್ಕೋಬೇಕು, ನಿಮ್ಮನ್ನು ನೀವು ಇಷ್ಟಪಡಬೇಕು, ನಿಮಗೆ ನೀವು ಆಧಾರವಾಗಿ ನಿಂತ್ಕೋಬೇಕು. ಸೆಲ್ಫ್ ರೆಸ್ಪೆಕ್ಟ್ ನಿಮಗೆ ನೀವು ಕೊಟ್ಕೋಬೇಕು. ತದನಂತರ ಬಂದ ವ್ಯಕ್ತಿನ ನೀವು ಇಷ್ಟಪಡಬೇಕಾ ಬೇಡವಾ ಅಂತ ಅನ್ನೋದು ನಿಮಗೇ ಗೊತ್ತಾಗುತ್ತೆ. ಓಕೆ, ನಿಮಗೆ ಅದು ರೀತಿಯಲ್ಲಿ ಅವ್ರು ಯಾರನ್ನು ಹಚ್ಕೋಬೇಕು ಹಚ್ಕೋಬಾರ್ದು ಅನ್ನೋದು ಗೊತ್ತಾಗುತ್ತೆ. ಇದುವರೆಗೂ ನೀವು ನಿಮ್ಮನ್ನು ನೀವು ತ್ಯಾಗ ಮಾಡಿದ್ರಿ, ತ್ಯಾಗ ಮಾಡ್ತಾಯಿದ್ದೀರಾ. ಬಟ್ ಆದರೆ ಮುಂದೆ ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಅವರ ಎನರ್ಜಿ ನಿಮ್ಮ ಎನರ್ಜಿಗೆ ಅದು ಸೆಟ್ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಈಗ ಅವರ ಮನಸ್ಥಿತಿ, ಅವರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ಅನ್ನೋದನ್ನು ನಿಮಗೆ ಕಾರ್ಡ್ ಮೂಲಕ ಹೇಳ್ತಾ ಇದ್ದೀನಿ. ಓ ಮೈ ಗಾಡ್, ಫಸ್ಟ್ ಕಾರ್ಡಲ್ಲೇ ಬರ್ತಾ ಇದೆ, ಸೀರಿಯಸ್ಲಿ ಇನ್ನು ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ಇನ್ನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ನೀವು ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ, ನೀವು ಅಷ್ಟು ಅವ್ರಿಗೆ ಸಾಕಷ್ಟು ನೀವು ಅವ್ರಿಗೆ ಪ್ರೀತಿಯಿಂದ ಇರ್ತಿದ್ರಿ. ಅವ್ರು ಇಲ್ಲದೆ ಹೋದರೆ ಜೀವನ ಇಲ್ಲ ಅಂತ ಅನ್ನೋ ಮಟ್ಟಿಗೆ ನೀವು ಬಾಳಿದ್ದೀರಾ. ಅವರು ಅದನ್ನು ನೋಡಿದ್ದಾರೆ, ಅಬ್ಸರ್ವ್ ಮಾಡಿದ್ದಾರೆ. ಓಕೆ, ಅವರು ಅದನ್ನು ಅಬ್ಸರ್ವ್ ಮಾಡಿದ್ದಾರೆ. ನಿಮ್ಮನ್ನು ಸಾಕಷ್ಟು ಅವರು ತುಂಬ ಓಪನ್ ಬುಕ್ ಥರ ನೀವು ಎಷ್ಟು
ಹಾನೆಸ್ಟ್ ಆಗಿ ಲಾಯಲ್ ಆಗಿದ್ರಿ ಅನ್ನೋದನ್ನು ಅವ್ರು ನೋಡಿದ್ದಾರೆ. ಬಟ್ ಆದರೆ ಅದನ್ನು ಅವರು ಯೂಸ್ ಮಾಡ್ಕೋಬಾರ್ದಾಗಿತ್ತು, ಅಥವಾ ಅವರ ವ್ಯಕ್ತಿತ್ವನ ಬದಲಾಯಿಸ್ಕೋಬೇಕಾಗಿತ್ತು. ಐ ನೋ ಎಕ್ಸಾಕ್ಟ್ಲಿ ವಾಟ್ ಐ ವಾಸ್ ಡೂಯಿಂಗ್. ಅದೇ ಹೇಳಿದ್ನಲ್ಲ, ಅವ್ರಿಗೆ ಅರ್ಥ ಆಗಿತ್ತು ಅವ್ರು ಎಲ್ಲಿ ಎಡುತ್ತಾ ಇದ್ದಾರೆ, ಅವ್ರು ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ, ಅಥವಾ ಕೆಲವು ಸಲ ಅವರು ಅವ್ರದ್ದೇ ಸರಿ ಅಂತ ಅಂದ್ಕೊಂಡು ಮಾಡಿದ್ದಂತಹ ಕೆಲವು ಡಾಮಿನೇಟಿಂಗ್ ಬಿಹೇವಿಯರು, ಕೆಲವು ಸಲ ಅವರು ನಿಮಗೆ ಕೊಟ್ಟಂಥ ನೋವುಗಳು, ನೀವು ಅವಾಗ ರಿಯಾಕ್ಟ್ ಮಾಡಿದ್ದಂಥದ್ದನ್ನು ಪ್ರತಿಯೊಂದು ಅವ್ರಿಗೆ ಇನ್ನೂ ನೆನಪಿದೆ. ಅವ್ರು ನೆನೆಸ್ಕೊತಾ ಇದ್ದಾರೆ ನಿಮ್ಮ ಬಗ್ಗೆ, ಸಾಕಷ್ಟು ಅವರು ನೆನೆಸ್ಕೊತಾ ಇದ್ದಾರೆ ನಿಮ್ಮನ್ನು. ಐ ರಿಪ್ಲೇ ಅವರ್ ಕಾನ್ವರ್ಸೇಷನ್ ಓವರ್ ಆ್ಯಂಡ್ ಓವರ್. ಸಾಕಷ್ಟು ಅವರು ನಿಮಗೆ ಮೇ ಬಿ ಕೆಲವರು ಈಗಲೂ ಕೂಡ ನಿಮ್ಮ ಹಿಂದೆ ಬಿದ್ದಿರ್ಬೋದು, ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅದು ಹಾಗಲ್ಲ ಹೀಗಲ್ಲ ಅಂತ ಅಂದ್ಕೊಂಡು. ಏನೇ ತಪ್ಪುಗಳು ಮಾಡಿದ್ರೂ ಅದಕ್ಕೆ ಸಮಜಾಯಿಸಿ ಕೊಡೋದಕ್ಕೆ ನಿಮ್ಮ ಹತ್ರ ಬರ್ತಾ ಇರ್ಬೋದು. ತುಂಬ ಓವರಾಗಿ ಅವರು ನಿಮ್ಮ ಹಿಂದೆ ಮಾತಾಡಿಕೊಂಡು ರಿಪ್ಲೈ ಕೊಟ್ಕೊಂಡು ಬರ್ತಿರ್ಬೋದು. ನಿಮ್ಮನ್ನು ಎಲ್ಲ ಕಡೆನೂ ಸ್ಪೈಕ್ ಮಾಡ್ತಿರ್ಬೋದು. ಲೈಕ್ ಇನ್ಸ್ಟಾಗ್ರಾಮಲ್ಲಿ ಹುಡ್ಕೋದು, ಫೇಸ್ಬುಕ್ಕಲ್ಲಿ ಹುಡ್ಕೋದು, ಎಲ್ಲೇ ನೋಡಿದ್ರು, ಇಲ್ಲ ನಿಮ್ಮ ಫ್ರೆಂಡ್ಸ್ಗಳನ್ನ ಕೇಳೋದು, ನಿಮ್ಮಿಬ್ಬರಿಗೆ ಕಾಮನ್ ಆಗಿ ಗೊತ್ತಿರೋರಲ್ಲಿ ಹೋಗಿ ಕೇಳೋದು, ಅಥವಾ ನಿಮ್ಮ ಆಫೀಸ್ ಹತ್ರನೋ ಇಲ್ಲ ನಿಮ್ಮ ಮನೆ ಹತ್ರನೋ ಹೇಗಿದ್ದೀರಾ ಏನು ಅಂತ ತಿಳ್ಕೊಳ್ಳೋದು, ಇದೆಲ್ಲವೂ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಐ ಆಮ್ ಅಫ್ರೈಡ್ ಟು ಕಾಂಟ್ಯಾಕ್ಟ್ ಯು. ನೇರವಾಗಿ ನಿಮ್ಮನ್ನು ಮಾತಾಡ್ಸೋದಕ್ಕೆ ಭಯ ಅವರಿಗೆ. ಆದರೂ ಕೂಡ ಹಿಂದುಗಡೆ ಅವ್ರು ಮಾಡಬೇಕಾದ್ರೆ CID ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳುವಲ್ಲೇ. ನಿಮ್ಮ ಹತ್ರ ಮಾತಾಡೋದಕ್ಕೆ ಭಯ ಪಡ್ಕೋತಾ ಇದ್ದಾರೆ ಫ್ರೆಂಡ್ಸ್ ಅವರು. ಯಾಕೆ ಅಂತಂದರೆ ಅವ್ರಿಗೆ ಮತ್ತೆ ನಿಮ್ಮ ಜೊತೆ ಸೇರೋದಕ್ಕೆ, ಮತ್ತೆ ನಿಮ್ಮ ಜೊತೆ ಜೀವನ ಮಾಡೋದಕ್ಕೆ ಅವ್ರಿಗೆ ಆಸೆ ಇದೆ ಅಂತ ಹೇಳಬಲ್ಲೆ ಈ ಕಾರ್ಡ್ಸ್ ರೀಡಿಂಗಲ್ಲಿ ನಾನು. ಬಟ್ ಆದರೆ ನೀವು ಹೋಗಿದ್ದು ಹೋಯಿತು, ಹಿಂದೆ ಆಗಿದ್ದಾಯಿತು. ಮತ್ತೆ ವಾಪಸ್ಸು ನೀವು ಇದೇ ಹೋದರೆ ಪ್ಯಾಟರ್ನ್ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಮತ್ತೆ ನಿಮಗೆ ಮನಸ್ಸು ಹೊಡಿತಾನೆ ಇರುತ್ತೆ. ಈಗ ಆಲ್ರೆಡಿ ಮನಸ್ಸು ಒಡೆದೋಗಿದೆ. ಐ ವಿಶ್ ಐ ಹ್ಯಾಡ್ ಟ್ರೀಟೆಡ್ ಯು ಬೆಟರ್. ಅವ್ರಿಗೆ ಅನ್ನಿಸ್ತಾ ಇದೆ, ಈಗ ಅನ್ನಿಸ್ತಾ ಇದೆ ಅವ್ರಿಗೆ, ನಾನು ನಿನ್ನ ಕರೆಕ್ಟಾಗಿ ಟ್ರೀಟ್ ಮಾಡಬೇಕಾಗಿತ್ತು, ನಿನ್ನ ಸರಿಯಾಗಿ ನೋಡ್ಕೋಬೇಕಾಗಿತ್ತು. ನಾನು ನಿನಗೆ ಸರಿಯಾಗಿ ನೋಡ್ಕೊಳ್ದೇ ಇದ್ದಿದ್ದಕ್ಕೆ ಇವತ್ತು ಈ ಪರಿಸ್ಥಿತಿ ನಮ್ಮಿಬ್ಬರಲ್ಲಿ ಬಂದಿದೆ. ಇವತ್ತು ಎಲ್ಲದಕ್ಕೂ ಕಾರಣ ಅವರೇ ಅಂತ ಅವ್ರಿಗೆ ಗೊತ್ತಾಗಿದೆ. ಅವರು ಮಾಡಿದ ತಪ್ಪು ಅವ್ರ ಮನಸ್ಸಿಗೆ ಅರಿವಾಗಿದೆ. ನಿಮ್ಮಿಂದ ಅವ್ರಿಗೆ ಎಷ್ಟು ಒಳ್ಳೇದಾಗ್ತಾಯಿತ್ತು ಅದನ್ನೆಲ್ಲ ಅವ್ರು ಕಳ್ಕೊಂಡಿದ್ದಾರೆ. ಅದು ಅವ್ರಿಗೆ ಇವಾಗ ರಿಯಲೈಸ್ ಆಗಿ ಗಿಲ್ಟ್ ಫೀಲ್ ಕಾಡ್ತಾ ಇದೆ ಫ್ರೆಂಡ್ಸ್. ಅವ್ರಿಗೆ ನಿಜವಲ್ಲೂ ಅವ್ರಿಗೆ ಇವತ್ತಿಗೆ ಗಿಲ್ಟ್ ಫೀಲ್ ಕಾಡ್ತಾ ಇದೆ. ಅವ್ರಿಗೆ ನಿಮ್ಮನ್ನು ಕಳ್ಕೊಂಡ್ಮೇಲೆ ಅವ್ರಿಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಬಲ್ಲೆ. ಆ್ಯಂಡ್ ಲಾಸ್ಟ್ ಕಾರ್ಡ್ ನೋಡ್ತಾ ಇದ್ದೀವಿ, ಅವರು ಹೇಗೆ ಇರ್ತಾರೆ, ಅವರಿಂದ ನಿಮ್ಗೇನಾದರೂ ಪಾಸಿಟಿವ್ ನೆಗೆಟಿವ್ ಏನಾದರೂ ಇದೆಯಾ ಅದನ್ನು ನೋಡೋಣ. ಐ ವಾಂಟ್ ಟು ಫೀಲ್ ದಟ್ ವೇ ಅಗೇನ್. ಓ ಮೈ ಗಾಡ್, ಮತ್ತೆ ಅವರು ನಿಮ್ಮ ಜೊತೆ ಸೇರೋದಕ್ಕೆ ಕಾಯ್ತಾ ಇದ್ದಾರೆ. ಮತ್ತೆ ಅವ್ರು ನಿಮ್ಮ ಜೊತೆ ಬಾಳೋದಕ್ಕೆ ರೆಡಿ ಇದ್ದಾರೆ. ಅವ್ರಿಗೆ ಮೊದಲು ನೀವು ಹೇಗೆ ಪ್ರೀತಿ ತೋರಿಸ್ತಾ ಇದ್ರಿ ಅದಕ್ಕೋಸ್ಕರನೇ ಅವರು ಕಾಯ್ತಾ ಇದ್ದಾರೆ. ಇದು ನಿಮಗೆ ಮೊದಲೇ ನಾನು ಹೇಳಿದ ಹಾಗೆ ಒಂದು ಸಾರಿ ನಾವು ಆ ಪ್ಯಾಟ್ರನ್ನ ಕಟ್ ಮಾಡ್ಕೊಂಡು ಬಂದಮೇಲೆ ಮತ್ತೆ ಆ ಪ್ಯಾಟ್ರನಲ್ಲಿ ಹೋಗಬೇಡಿ. ಯಾಕೆಂದರೆ ಕಷ್ಟ ಅನುಭವಿಸೋದು ನೀವೇ. ಸಾಕಷ್ಟು ನೋವು ಅನುಭವಿಸ್ಕೊಂಡು ಇಲ್ಲಿವರೆಗೂ ಡಿಪ್ರೆಷನ್ಗೂ ಹೋಗಿದ್ದೀರಾ, ಯೋಚನೆ ಮಾಡಿದ್ದೀರಾ, ಲೈಫಲ್ಲಿ ಎಷ್ಟೋ ಒಳ್ಳೆಯ ಅವಕಾಶಗಳನ್ನ ಕಳ್ಕೊಂಡಿದ್ದೀರಾ. ಮತ್ತೆ ವಾಪಸ್ಸು ನೀವು ಹೋಗಬೇಕು ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಲೈಫ್ ಸ್ಪಾಯ್ಲ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅವ್ರಿಗೂ ಒಂದೊಳ್ಳೆ ಜೀವನ ಇದೆ, ನಿಮಗೂ ಒಂದೊಳ್ಳೆ ಜೀವನ ಇದೆ. ಅವರು ಸ್ವಲ್ಪ ಜಾಸ್ತಿ ಕ್ಲಿಂಗಿಂಗ್ ಅಂದರೆ ತುಂಬ ಡಿಪೆಂಡ್ ಆಗಿರೋಂಥ ವ್ಯಕ್ತಿ ಆಗಿರೋದ್ರಿಂದ ಅವ್ರಿಗೆ ಇದೆಲ್ಲ ಅನ್ನಿಸ್ತಾ ಇದೆ. ಓಕೆ, ಅವ್ರೇನಾದ್ರು ಇಂಡಿಪೆಂಡೆಂಟ್ ಆಗಿದ್ದರೆ ಇಷ್ಟು ಯೋಚನೆ ಬರ್ತಾ ಇರಲಿಲ್ಲ ಅವ್ರಿಗೆ. ಮತ್ತು ಅವರು ನಿಮ್ಮನ್ನು
ಸೇರೋದಕ್ಕೆ, ನಿಮ್ಮ ಜೊತೆ ಮಾತಾಡೋದಕ್ಕೆ, ಮತ್ತು ಆ ರಿಲೇಷನ್ಶಿಪ್ಪಿಗೆ ಬರೋದಕ್ಕೆ ಅವ್ರು ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಬಲ್ಲೆ. ಇದಾಗಿತ್ತು ಇವತ್ತಿನ ರೀಡಿಂಗ್ ಅಂತ ಹೇಳ್ತೀನಿ. ನಿಮ್ಮ ಎಕ್ಸ್ ಬಗ್ಗೆ, ಅಥವಾ ಯಾರು ಎಕ್ಸ್ನ ಬಿಟ್ಟು ಮತ್ತೆ ಅವ್ರ ಜೊತೆ ನೀವು ಸೇರಿದರೆ, ಮತ್ತು ಅವರು ಮತ್ತೆ ನಿಮಗೆ ಆ ಪ್ಯಾಟ್ರನ್ ಚೇಂಜ್ ಆಗದೆ ಇರೋದು, ಅವ್ರು ಎಷ್ಟೇ ಏನೇ ಮಾಡಿದ್ರೂ ಅವರಲ್ಲಿ ಬದಲಾವಣೆ ಕಾಣಿಸ್ದೇ ಇರೋದು, ಏನೇ ಮಾಡಿದ್ರೂ ಅವರ ವ್ಯಕ್ತಿತ್ವ ಚೇಂಜ್ ಆಗದೆ ಇರೋದು, ಮತ್ತು ಅದದೇ ರಿಪೀಟ್ ಆಗ್ತಾ ಇದೆ ಅಂತ ನಿಮಗೆ ಟಾಕ್ಸಿಕ್ ಅಂತ ಅನಿಸೋಕ್ಕೆ ಶುರುವಾಗಿರೋದು, ಇದೆಲ್ಲವೂ ನಿಮ್ಮ ಎಕ್ಸಿಂದ ನೀವು ಅನುಭವಿಸಿದ್ರಿ. ಆ್ಯಂಡ್ ಸಾಕಷ್ಟು ಅವರು ಪಾಠ ಕಲಿಬೇಕಾಗಿದೆ, ಅದರಿಂದ ನಿಮಗೆ ಸಾಕಷ್ಟು ನೋವಾಗಿದೆ. ನೀವು ಅಂಥವರಿಂದ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು ಅಂತ ಹೇಳ್ತೀನಿ. ಹೌದು, ಎಕ್ಸ್ ಬಗ್ಗೆ ಯೋಚನೆ ಬರುತ್ತೆ, ಅಂದರೆ ಮನಸಾರೆ ಪ್ರೀತಿ ಮಾಡಿರೋದ್ರಿಂದ ನಿಮಗೆ ಅವ್ರ ಬಗ್ಗೆ ಯೋಚನೆ ಬರುತ್ತೆ, ಒಳ್ಳೆಯ ಕ್ಷಣಗಳು ನೆನಪಾಗುತ್ತೆ. ಬಟ್ ಆದರೆ ಆ ಒಳ್ಳೆಯ ಕ್ಷಣಗಳನ್ನ ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ಕಹಿ ಘಟನೆಗಳನ್ನು ಮನಸ್ಸಿಂದ ತೆಗೀರಿ, ನೀವು ನೆಮ್ಮದಿಯಾಗಿರಿ ಅಂತ ನಾನು ನಿಮಗೆ ಹೇಳ್ತೀನಿ. ಇದನ್ನು ಒಂದು ಪಾಠವಾಗಿ ತೆಗೆದುಕೊಂಡು ನೀವು ನಿಮ್ಮ ಜೀವನನ ಸ್ಪಾಯ್ಲ್ ಮಾಡ್ಕೋಬೇಡಿ. ಓಕೆ, ಒಂದು ರಿಲೇಷನ್ಶಿಪ್ ಹಾಳಾಗಿರ್ಬೋದು, ಬಟ್ ಲೈಫ್ ಹಾಳಾಗಿಲ್ಲ. ಓಕೆ, ಲೈಫ್ ಈಸ್ ಇಂಪಾರ್ಟೆಂಟ್, ಲೈಫ್ ಈಸ್ ಬ್ಯೂಟಿಫುಲ್ ಅಂತ ನಿಮಗೆ ಹೇಳ್ತಾ, ಆದಷ್ಟು ನಿಮ್ಮ ಲೈಫನ್ನ ಚೆನ್ನಾಗಿಟ್ಕೊಳ್ಳಿ, ಖುಷಿಯಾಗಿರಿ, ಆರೋಗ್ಯವಾದಂಥ ಊಟ ತಿನ್ನಿ, ನಿಮ್ಮ ಲೈಫಲ್ಲಿ ಒಂದು ಗೋಲ್ ಅಂತ ಇಟ್ಕೊಳ್ಳಿ, ಒಂದು ಏಮ್ ಅಂತ ಇಟ್ಕೊಳ್ಳಿ, ಸಾಧನೆ ಕಡೆಗೆ ಗಮನ ಕೊಡಿ. ಪ್ರಪಂಚದಲ್ಲಿ ನೋಡೋ ಅಂಥದ್ದು ಸಾಕಷ್ಟು ಇದೆ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನಾನು ಮುಗಿಸ್ತಾ ಇದ್ದೀನಿ. ಹರಿ ಓಂ ಸಾಯಿರಾಮ್.